ಹಾಯ್ ಗೆಳೆಯರೇ, ವೆಲ್ಕಮ್ ಟು JSR ಚಾನಲ್. ಇವತ್ತು ನಾವು ಈ ವಿಡಿಯೋಯಲ್ಲಿ LICಯ ಜೀವನ್ ಆನಂದ್ ಪ್ಲ್ಯಾನ್ ನಂಬರ್ 715 ಈ ಪಾಲಿಸಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಗೊತ್ತಿದೆ ಅನಿಸುತ್ತೆ, LICಯಲ್ಲಿ ಎಲ್ಲ LIC ಪ್ಲ್ಯಾನ್ಗಳು ಕೂಡ ಚೇಂಜಸ್ ಆಗಿದೆ. ಸೊ ಹಾಗಿದ್ದರೆ LICಯ ಜೀವನ್ ಆನಂದ್ ಪ್ಲ್ಯಾನ್ ನಂಬರ್ ಬಂದು ಲಾಸ್ಟ್ ಟೈಮ್ 915 ಇತ್ತು, ಈಗ 715 ಆಗಿದೆ. ಹಾಗಾದರೆ 715ಗೂ ಮತ್ತು 915ಗೂ ಏನು ಚೇಂಜಸ್ ಆಗಿದೆ ಅಂತ ಹೇಳಿದಾಗ, ಸೊ ನಾವಿಲ್ಲಿ 715 ಬೆನಿಫಿಟ್ಸ್ನ ನಾವು ಪೂರ್ತಿಯಾಗಿ ತಿಳ್ಕೊಂಡು ಹೋದರೆ ನಮಗೆ ಗೊತ್ತಾಗುತ್ತೆ. ಸೊ ಹಾಗಿದ್ದರೆ ಬನ್ನಿ ನೋಡೋಣ. ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ಏನಾದರೂ JSR ಚಾನಲನ್ನು ಮೊದಲನೇ ಟೈಮ್ ನೋಡ್ತಾ ಇರೋದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಸೊ ಹಾಗಿದ್ದರೆ ಈ LICಯ ಜೀವನ್ ಆನಂದ್ 715 ಪಾಲಿಸಿಗೆ ನಮಗೆ ಅರ್ಹತೆಗಳೇನು ಅಂತ ನೋಡೋದಾದರೆ, ಇದಕ್ಕೆ ಬಂದು ಮಿನಿಮಮ್ ಏಜ್ ಎಂಟ್ರಿ ಬಂದು 18ರಿಂದ 50 ವರ್ಷದ ಒಳಗಡೆ ಯಾರು ಬೇಕಾದರೂ ಈ ಪಾಲಿಸಿನ ಬೈ ಮಾಡ್ಬೋದು. ಜೊತೆಲಿ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಬಂದು 75 ಇಯರ್ಸ್. ಮತ್ತು ಪಾಲಿಸಿ ಟರ್ಮ್ ಬಂದು 15ರಿಂದ 35 ವರ್ಷ ಇರುತ್ತೆ. ಆದರೆ 50ನೇ ವರ್ಷದವ್ರು ಏನಾದರೂ ಪಾಲಿಸಿ ತಗೊಂಡ್ರೆ ಅವ್ರು 25 ವರ್ಷ ಮಾತ್ರ ಪಾಲಿಸಿ ಟರ್ಮ್ನ ತಗೊಳ್ಳೋಕ್ಕಾಗುತ್ತೆ. ಯಾಕೆಂದರೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜು 75 ಮಾತ್ರ ಇರೋದ್ರಿಂದ. ಮತ್ತು ಸಮ್ಮರ್ ಅಶ್ಯೂರ್ಡ್ ಬಂದು ಇಲ್ಲಿ 2 lakhs ಮಿನಿಮಮ್ಮು ಮತ್ತು ನೋ ಲಿಮಿಟ್ಟು. ಈಗಾಗಲೇ ಹಳೆ ಪಾಲಿಸಿಯಲ್ಲಿ ಏನಿತ್ತು ಅಂತ ಹೇಳಿದಾಗ LICಯ ಜೀವನ್ ಆನಂದಲ್ಲಿ ಸಮ್ಮರ್ ಅಶ್ಯೂರ್ಡ್ 1 lakh ಮಾತ್ರ ಇತ್ತು. ಆದರೆ ಈಗ ಅದು 2 lakhಗೆ ರಿವೈಸ್ ಆಗಿದೆ. ಈಗ 1 lakh ಯಾವುದೂ ಸಮ್ಮರ್ ಅಶ್ಯೂರ್ಡು ಇರೋದಿಲ್ಲ. ಎಲ್ಲ ಮಿನಿಮಮ್ 2 lakh LIC ಪಾಲಿಸೀಸೇ ಈಗ ಇರ್ತಕ್ಕಂಥದ್ದು. ಮತ್ತು ಮೋಡ್ ಆಫ್ ಪೇಮೆಂಟ್ ಬಂದು ಆಲ್ ಟೈಪ್ಸ್ ಅಂದರೆ ಯಾವುದು ಕ್ವಾರ್ಟರ್ಲಿ, ಮಂತ್ಲಿ, ಹಾಫ್ ಇಯರ್ಲಿ ಯಾವ ಥರ ಬೇಕಾದರೂ ತಗೋಬೋದು. ಮತ್ತು ಲೋನ್ ಬಂದು 1 year ಆದ ತಕ್ಷಣ ಲೋನ್ ಕೂಡ ತಗೋಬೋದು. ಸರೆಂಡ್ರ್ ಬಂದು 1 year ಆದ ತಕ್ಷಣ ಸರೆಂಡ್ರ್ ಕೂಡ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಈ ಹಳೆ ಪಾಲಿಸಿಗಳಲ್ಲೆಲ್ಲ ಸರೆಂಡ್ರ್ ಮಾಡಬೇಕು ಅಂದರೆ ಮಿನಿಮಮ್ 2 ವರ್ಷ ಕಾಯಬೇಕಿತ್ತು. ಆದರೆ ಇವಾಗ 1 ವರ್ಷ, ಜಸ್ಟ್ 12 ತಿಂಗಳು ಪೇ ಮಾಡಿದ್ದಾರೆ ಅಂದರೆ 13ನೇ ತಿಂಗಳು ಅವ್ರಿಗೆ ಏನಾದರೂ ಪಾಲಿಸಿ ಇಷ್ಟ ಇಲ್ಲ ಅಮೌಂಟ್ ಏನಾದರೂ ಬೇಕು ಎಮರ್ಜೆನ್ಸಿಗೆ ಅಂದರೆ ಸರೆಂಡ್ರ್ ಮಾಡ್ಕೊಬಿಡ್ಬೋದು. ಮತ್ತು ರಿಸ್ಕ್ ಕವರೇಜ್ ಯಾವ ಥರ ಇರುತ್ತೆ ಅಂತ ಹೇಳಿದಾಗ, ಸಮ್ಮರ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಪ್ಲಸ್ FAB. ಸಮ್ಮರ್ ಅಶ್ಯೂರ್ಡ್ ಅಂದರೆ ನಾವೇನು ಮಿನಿಮಮ್ ಪಾಲಿಸಿ ತಗೊಂಡಿರ್ತೀವೋ ಒಟ್ಟು ಮೊತ್ತ ಅದು, ಪ್ಲಸ್ ಅದಕ್ಕೆ ಬೋನಸ್ ಆ್ಯಡ್ ಆಗಿರುತ್ತೆ, ಪ್ಲಸ್ ಫೈನಲ್ ಅಡಿಷ್ನಲ್ ಬೋನಸ್ ಅಂತ ಹೇಳ್ತೀವಿ FAB ಅಂದರೆ, ಅದನ್ನು ಆ್ಯಡ್ ಆಗಿಬಿಟ್ಟು ನಮಗೆ ಟೋಟಲ್ಲಾಗಿ ಮೆಚುರಿಟಿಯಲ್ಲಿ ಕೂಡ ಸೇಮ್ ಕೊಡ್ತಾರೆ. ಸಮ್ಮರ್ ಅಶ್ಯೂರ್ಡ್ ಬೋನಸ್ ಪ್ಲಸ್ FAB. ರಿಸ್ಕ್ ಕವರೇಜ್ ಬಂದು ಸಮ್ಮರ್ ಅಶ್ಯೂರ್ಡ್ ಬೋನಸ್ ಪ್ಲಸ್ FAB ಬರುತ್ತೆ. ಜೊತೆಗೆ ಮೆಚುರಿಟಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಆ ಸಮ್ಮರ್ ಅಶ್ಯೂರ್ಡ್ ಬೋನಸ್ FAB ಕೊಟ್ಟು ಆದಮೇಲೆ ಕೂಡ ಲೈಫ್ ಲಾಂಗು ರಿಸ್ಕ್ ಕವರೇಜ್ ಇರುತ್ತೆ. ಎಗೈನ್ ಸಮ್ಮರ್ ಅಶ್ಯೂರ್ಡ್ ನಾವು ಎಷ್ಟು ತಗೊಂಡಿದ್ರೆ ಅಷ್ಟೇ ಅಮೌಂಟ್ಗೆ ಲೈಫ್ ಲಾಂಗು ರಿಸ್ಕ್ ಕವರೇಜ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ರಿಸ್ಕ್ ಕವರೇಜ್ ನೋಡೋದಾದರೆ, ಒಬ್ಬ ಪರ್ಸನ್ನು ಅವ್ರ ವಯಸ್ಸು ಬಂದು 25ನೇ ವರ್ಷದಲ್ಲಿ 2 lakhs ಸಮ್ಮರ್ ಅಶ್ಯೂರ್ಡ್ ಪಾಲಿಸಿನ ಬೈ ಮಾಡಿದ್ದಾರೆ. ಅವರು 21 years ಟರ್ಮ್ ತಗೊಂಡಿದ್ದಾರೆ. ಮತ್ತು ಪ್ರೀಮಿಯಂ ಪೇಮೆಂಟ್ ಕೂಡ 21 years ಅವರು ಪೇ ಮಾಡಬೇಕಾಗುತ್ತೆ. ಸೊ ಆ ಪರ್ಸನ್ ಬಂದು ಪ್ರೀಮಿಯಮ್ ಯಾವ ಥರ ಪೇ ಮಾಡಬೇಕಾಗುತ್ತೆ ಅಂದರೆ, ಟೋಟಲ್ಲು 1 ವರ್ಷಕ್ಕಾದರೆ 12,232, ಅರ್ಧ ವರ್ಷಕ್ಕಾದರೆ 6,177, ಕ್ವಾರ್ಟರ್ಲಿ ಆದರೆ 3,119 ರೂಪಾಯಿ, ಮಂತ್ಲಿ ಆದರೆ 1,040 ರೂಪಾಯಿ ಈ ವ್ಯಕ್ತಿ ಪ್ರೀಮಿಯಮ್ನ ಪೇ ಮಾಡಬೇಕಾಗುತ್ತೆ. ಇವರು ತಗೊಂಡಿರ್ತಕ್ಕಂಥ 2 lakhs ಸಮ್ಮರ್ ಅಶ್ಯೂರ್ಡ್ ಪಾಲಿಸಿಗೆ. ಜಸ್ಟ್ 2 lakhsಗೆ ಮಾತ್ರ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ನೀವು ಇನ್ನೂ 5 lakhs 10 lakhs ತೊಗೊಂಡ್ರೆ ಪ್ರೀಮಿಯಮ್ ಕೂಡ ಜಾಸ್ತಿ ಆಗುತ್ತೆ, ರಿಟರ್ನ್ಸ್ ಕೂಡ ಜಾಸ್ತಿ ಬರುತ್ತೆ. ಸೊ ಈ ಪರ್ಸನ್ ಬಂದು ಟೋಟಲ್ ಪೇಮೆಂಟು 2,51,000 ಮಾಡಿರ್ತಾರೆ. ಮತ್ತು ಇವ್ರಿಗೆ 6,13,200 ರೂಪಾಯಿ ರಿಟರ್ನ್ಸ್ ಸಿಗುತ್ತೆ. ಸೊ ಯಾವ ಥರ ಈ ಪರ್ಸನ್ಗೆ ರಿಟರ್ನ್ಸ್ ಏನೇನು ಆ್ಯಡ್ ಆಗುತ್ತೆ ಅಂತ ಹೇಳೋದಾದರೆ, ಇವರು ಸಮ್ಮರ್ ಅಶ್ಯೂರ್ಡ್ 2 lakh ತಗೊಂಡಿದ್ದಾರೆ. ಇವ್ರಿಗೆ ಬೋನಸ್ ಬಂದು 1,93,200 ರೂಪೀಸ್ ಬೋನಸ್ ಆ್ಯಡ್ ಆಗುತ್ತೆ. ಫೈನಲ್ ಅಡಿಷ್ನಲ್ ಬೋನಸ್ ಅಂತ ಹೇಳ್ಬಿಟ್ಟು 20,000 ರೂಪೀಸ್ ಆ್ಯಡ್ ಆಗುತ್ತೆ. ಟೋಟಲ್ಲಾಗಿ ಈ ಪರ್ಸನ್ಗೆ 6,13,000 ರೂಪಾಯಿ ಅಟ್ ಮೆಚುರಿಟಿ ಟೈಮಲ್ಲಿ ಇವರಿಗೆ ರಿಟರ್ನ್ ಸಿಗುತ್ತೆ. ಇವ್ರು ಪೇ ಮಾಡಿರ್ತಕ್ಕಂಥದ್ದು 2,51,592 ರೂಪಾಯಿ ಮಾತ್ರ ಇವ್ರು ಪೇ ಮಾಡಿರ್ತಾರೆ. ಜೊತೆಲಿ ಇವ್ರೇನಾದರೂ ಟ್ಯಾಕ್ಸ್ ಪೇಯರ್ ಏನಾದರೂ ಆಗಿದ್ದರೆ ಇವರಿಗೆ 78,162 ರೂಪಾಯಿ ಟ್ಯಾಕ್ಸ್ ಕೂಡ ಇವ್ರಿಗೆ ಉಳಿತಾಯ ಆಗುತ್ತೆ. ಸೊ 2,51,592 ಏನು ಕಟ್ತಾರೋ ಅದರಲ್ಲಿ ಟ್ಯಾಕ್ಸ್ ಏನು ಕಟ್ತಾಯಿದ್ರು ಅಷ್ಟು ಅಮೌಂಟ್ನ ಇವರು ಇಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಸೊ ಆ 78,162 ರೂಪಾಯಿ ಟ್ಯಾಕ್ಸ್ ಕೂಡ ಇವರಿಗೆ ಉಳಿತಾಯ ಆಗುತ್ತೆ.
ಕಂಪ್ಲೀಟ್ ಇಲ್ಲಿ ಒಂದೇ ಸ್ಕ್ರೀನಲ್ಲಿ ನೋಡೋದಾದರೆ ಇವರು ಯಾವ ಥರ ಪ್ರೀಮಿಯಂ ಪೇ ಮಾಡ್ತಾರೆ ಮತ್ತು ಎಷ್ಟು ರಿಸ್ಕ್ ಕವರೇಜ್ ಇರುತ್ತೆ ಮತ್ತು ಎಷ್ಟು ಮೆಚುರಿಟಿಗೆ ಸಿಗುತ್ತೆ ಅಂತ ನಾವು ನೋಡೋದಾದರೆ, ಇಲ್ಲಿ ಎಕ್ಸಾಂಪಲ್ ಈ 25ನೇ ವರ್ಷದ ವ್ಯಕ್ತಿ ಇಯರ್ಲಿ ಪ್ರೀಮಿಯಮ್ 12,232 ಕಟ್ತಾ ಇದ್ದಾರೆ. ಅಪ್ ಟು 46 ವರ್ಷ ವಯಸ್ಸುವರೆಗೂ ಕಟ್ತಾರೆ. ಸೊ ಇವರಿಗೆ ಆ 46 ವರ್ಷದವರೆಗೂ 2,59,000ದಿಂದ 4,63,000ವರೆಗೂ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಒನ್ಸ್ 46 ವರ್ಷ ಕಂಪ್ಲೀಟ್ ಆದಮೇಲೆ ಇವರಿಗೆ 4,13,200 ರೂಪಾಯಿ ರಿಟರ್ನ್ ಬರುತ್ತೆ. ಜೊತೆಯಲ್ಲಿ ಆ ರಿಟರ್ನ್ ಆದಮೇಲೆ ಲೈಫ್ ಲಾಂಗ್ ಅಂದರೆ ಮತ್ತೆ 46ರಿಂದ 100 ವರ್ಷದವರೆಗೂ ಇವರಿಗೆ 2 ಲಕ್ಷ, ಏನು ಇವರು ಸಮ್ಮರ್ ಅಶ್ಯೂರ್ಡ್ 2 ಲ್ಯಾಕ್ಸ್ ಪಾಲಿಸಿ ಅಂತ ತೊಗೊಂಡಿದ್ರಲ್ಲ, ಅಷ್ಟು 2 ಲ್ಯಾಕ್ಸು ಲೈಫ್ ಲಾಂಗ್ ಕವರೇಜ್ ಇರುತ್ತೆ. ಎಕ್ಸಾಂಪಲ್ ಸಮ್ಮರ್ ಅಶ್ಯೂರ್ಡ್ 10 ಲ್ಯಾಕ್ ತೊಗೊಂಡಿದ್ದಾರೆ ಅಂದರೆ ಅವ್ರು ಜಾಸ್ತಿ ಪೇ ಮಾಡಬೇಕಾಗುತ್ತೆ, ಜಾಸ್ತಿ ರಿಟರ್ನ್ಸ್ ಬರುತ್ತೆ, ಜೊತೆಯಲ್ಲಿ 10 ಲ್ಯಾಕ್ ಲೈಫ್ ಲಾಂಗ್ ಕವರ್ ಇರುತ್ತೆ. ಇದು ಜಸ್ಟ್ ನಾನು 2 ಲ್ಯಾಕ್ ಎಕ್ಸಾಂಪಲ್ ಮಾತ್ರ ನಿಮಗೆ ಹೇಳ್ತಾ ಇರೋದು. ಸೊ ಈ ಥರ ಈ ಬೆನಿಫಿಟ್ ಇಲಿಸ್ಟ್ರೇಷನ್ಸ್ನ ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಒಂದು ಟೇಬಲ್ ಇದೆ ನೋಡಿ ಫುಲ್ಲು. ಈ ಟೇಬಲಲ್ಲಿ ಏನಪ್ಪ ಅಂತ ಹೇಳಿದಾಗ, ಎಕ್ಸಾಂಪಲ್ ಇವರು ಮೊದಲನೇ ವರ್ಷ ಪ್ರೀಮಿಯಮ್ ಕಟ್ ಆದಮೇಲೆ ಇವ್ರಿಗೆ ಲೋನ್ ಎಷ್ಟು ಸಿಗುತ್ತೆ, ಮತ್ತು ಸರೆಂಡ್ರ್ ಅಂದರೆ ಕ್ಯಾಶ್ ವ್ಯಾಲ್ಯೂ, ಸರೆಂಡ್ರ್ ಏನಾದರೂ ಮಾಡಿದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ, ಜೊತೆಲಿ ಇವರ ನಾಮಿನಿಗೆ ಇವ್ರಿಗೇನಾದರೂ ನ್ಯಾಚುರಲ್ ರಿಸ್ಕ್ ಆದರೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಥವಾ ಆಕ್ಸಿಡೆಂಟಲ್ ರಿಸ್ಕ್ ಆದರೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಟೇಬಲಲ್ಲಿ ತೋರಿಸಿದೆ. ಇಲ್ಲಿ ಆ್ಯಕ್ಚುಲಿ ಆಕ್ಸಿಡೆಂಟಲ್ ರಿಸ್ಕ್ಗೆ 2 ಲ್ಯಾಕ್ ಅಡಿಷ್ನಲ್ ಕವರೇಜ್ ಇರುತ್ತೆ. ಯಾವುದೇ ಪಾಲಿಸಿ ತೊಗೊಂಡ್ರೂ ಆಲ್ಮೋಸ್ಟ್ ಆಕ್ಸಿಡೆಂಟಲ್ ರಿಸ್ಕು ಡಬಲ್ ಇರುತ್ತೆ. ಯಾಕಂದರೆ ಆಕ್ಸಿಡೆಂಟಲ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು. ಒಂದು ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ಈ ಪರ್ಸನ್ಗೆ ಒಂದು 40ನೇ ವರ್ಷದಲ್ಲಿ ಏನಾದರೂ ರಿಸ್ಕ್ ಆಯ್ತು ಅಂತ ಹೇಳಿದ್ರೆ, ನ್ಯಾಚುರಲ್ ಏನಾದರೂ ಆದರೆ ಅವ್ರ ನಾಮಿನಿಗೆ 4,02,200 ರೂಪಾಯಿ ಕೊಡ್ತಾರೆ. ಆಕ್ಸಿಡೆಂಟಲ್ ರಿಸ್ಕ್ ಆದರೆ 6,02,200 ರೂಪಾಯಿ ಕೊಡ್ತಾರೆ. ಮತ್ತು ಅವ್ರೇನಾದರೂ ಸರೆಂಡ್ರ್ ಮಾಡ್ಕೋಬೇಕು ಅಂದರೆ 1,66,000 ರೂಪಾಯಿ ಸರೆಂಡ್ರ್ ವ್ಯಾಲ್ಯೂ ಇರುತ್ತೆ. ಲೋನ್ ಕೂಡ ತಗೋಬೋದು. ಲೋನ್ ತಗೊಂಡ್ರೆ 1,49,405 ರೂಪಾಯಿ ಲೋನ್ ಕೂಡ ಕೊಡ್ತಾರೆ. ಈ ಟೇಬಲ್ಸ್ ಫುಲ್ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾವ್ಯಾವ ವರ್ಷದಲ್ಲಿ ಏನಾದರೂ ರಿಸ್ಕ್ ಆದರೆ ಎಷ್ಟು ರಿಟರ್ನ್ಸ್, ಎಷ್ಟು ವಾಪಸ್ ಕೊಡ್ತಾರೆ ನಾಮಿನಿಗೆ, ಮತ್ತು ಏನು ಲೋನ್ ವ್ಯಾಲ್ಯೂ, ಮತ್ತು ಇವ್ರಿಗೆ ಯಾವ ಥರ ಬೆನಿಫಿಟ್ಸ್ ಇದೆ ಅಂತೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪಾಲಿಸಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಕೂಡಲೇ JSR ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಮುಂದೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ JSR ಚಾನಲ್. ಬಾಯ್ ಬಾಯ್. ಥ್ಯಾಂಕ್ ಯು.